ನಮಸ್ಕಾರ ಎಲ್ರಿಗೂ. ಜನವರಿ 8ನೇ ತಾರೀಕು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ, 40ನೇ ವರ್ಷದ ಬರ್ತ್ಡೇ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಅವ್ರಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತ್ಡೇ. ಇನ್ನು ಅವರ ಸಿನಿಮಾ ಟಾಕ್ಸಿಕ್ ಹಾಲಿವುಡ್ ಲೆವೆಲ್ ಕೂಡ ಆ ಮಟ್ಟದಲ್ಲಿ ಕೂಡ ಒಂದು ಸಿನಿಮಾ ಸದ್ದು ಮಾಡ್ತಾ ಇದೆ. ನಮ್ಮ ಕನ್ನಡಿಗರ ಹೆಮ್ಮೆಯ ಸಿನಿಮಾ ಅಂತ ಹೇಳ್ಬೋದು. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಅವರೇ ಹೇಳಿದ್ರಲ್ಲ, ಒಂದು ಮನೆ ಕಟ್ಟಕ್ಕೆ ನಾರ್ಮಲ್ ವರ್ಷಗಳು ಸಾಕು, ಅರಮನೆ ಕಟ್ಟಕ್ಕೆ 5-6 ವರ್ಷಗಳು ಬೇಕು ಅಂತ. ಅದೇ ರೀತಿ ಅರಮನೆ ಕಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಒಂದೊಂದು ಪೋಸ್ಟ್ಗಳು ಬಿಡ್ತಾ ಇದ್ದಾರಲ್ವ ಹೀರೋಯಿನ್ಗಳದು, ಅದು ಯಾಕೆಂದರೆ ಈಗ KR ಅಡ್ವಾಣಿ ಅವ್ರದ್ದು ಬಿಟ್ಟಿದ್ರು, ನಯನತಾರ ಅವ್ರದ್ದು, ಹಿಮಾ ಕುರೇಶಿ ಅವ್ರದ್ದು, ಇವಾಗ ತಾರಾ ಸುತಾರಿಯಾ ಇವ್ರದ್ದೊಂದು ಪೋಸ್ಟನ್ನ ಬಿಟ್ಟಿದ್ದಾರೆ. ಸಖತ್ ಇಂಪ್ರೆಸ್ ಅನ್ನಿಸ್ತು ನನಗೆ. ಮೋಸ್ಟ್ಲಿ ಯಶ್ ಅವ್ರು ಏನಾದರೂ ಡಬಲ್ ರೋಲ್ ಮಾಡ್ತಾ ಇದ್ದವರ ಏನೋ ಅದು ಗೊತ್ತಿಲ್ಲ. ಅಂದರೆ ಡಬಲ್ ರೋಲ್, ಒಬ್ಬ ಗ್ಯಾಂಗ್ಸ್ಟರ್, ಒಬ್ಬ ಜೋಕರ್ ಈ ಥರ ಅಂತ ಹೇಳ್ತಿದ್ರೆ ನೋಡಬೇಕು. ಬಟ್ ಈ ಎಲ್ಲ ಹೀರೋಯಿನ್ಸ್ಗಳು, ಆಮೇಲೆ ರುಕ್ಮಿಣಿ ವಸಂತ್ ಅವರು ಕೂಡ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಅದು ಇನ್ನೂ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಅದಿನ್ನೂ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಅದು ಆಯಿತು ನಿಜವಾಗ್ಲೂ ನಾವು ಕನ್ನಡಿಗರ ಹೆಮ್ಮೆ ಪಡುವಂಥ ಸಿನಿಮಾಗಳಲ್ಲಿ ಅದು ಸಿನಿಮಾ ಕೂಡ ಒಂದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಈ ಲೇಡಿ ಡೈರೆಕ್ಟ್ರು ಆಮೇಲೆ ಲೇಡಿ ಆರ್ಟಿಸ್ಟ್ಗಳಿರೋದ್ರಿಂದ ಇದು ಮಹಿಳಾ ಪ್ರಧಾನ ಚಿತ್ರ ಅಂದರೂ ಕೂಡ ಅಂತ ಹೇಳ್ತಾ ಇದ್ದಾರೆ. ವಾಟ್ ಎವರ್ ಅದೇನೇ ಇರಲಿ, ಒಂದು ಸದ್ದು ಮಾಡ್ತಾ ಇರೋದಂತ ಒಂದು ನಿಜ. ಸೊ ಇನ್ನೇನು ಜನವರಿ 8ನೇ ತಾರೀಕು ಅವ್ರ ಬರ್ತ್ಡೇ ಬರುತ್ತೆ, ಅವಾಗ ಒಂದು ವಿಡಿಯೋ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಬಿಡ್ತಾ ಇರ್ತಕ್ಕಂಥ ಎಲ್ಲ ಪೋಸ್ಟರ್ಸು ನಾಯಕಿಯರದು ಅವೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಹೇಳಿ, ಯಾಕಂದರೆ ಆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ನನಗಂತೂ ತುಂಬ ಹೋಪ್ ಇದೆ. ಕನ್ನಡ, ತೆಲುಗು, ತಮಿಳು ಅಂದರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಸ್ವಲ್ಪ ಪ್ಯಾನ್ ಇಂಡಿಯಾ ಸಿನಿಮಾ ಅಂದಾಗ ಲೇಟ್ ಆಗೋದು ಮಾಮೂಲಿ, ಬಟ್ ಇವರು ಅಳುದು ತೂಗಿ, ಯಾಕಂದರೆ ಈ ಚಿತ್ರಕ್ಕೆ ಅವರೇ ಕತೆ ಬರೆದಿದ್ದಾರೆ, ಅವರು ಕೂಡ ಮತ್ತು ಗೀತು ಮೋಹನ್ದಾಸ್ ನಿರ್ದೇಶಕರು ಇಬ್ಬರು ಸೇರ್ಕೊಂಡು ಕತೆ ಬರೆದಿದ್ದಾರೆ. ಸೊ ಇನ್ನು ಪ್ರೊಡಕ್ಷನ್ನು ಅಷ್ಟೇ, KVನ ಮತ್ತು ಇವರು ರಾಕಿಂಗ್ ಸ್ಟಾರ್ ಯಶ್ ಅವರ ಆ ಪ್ರೊಡಕ್ಷನಲ್ಲೂ ಕೂಡ ಸಿನಿಮಾ ಬರ್ತಾ ಇರೋದು. ಆ ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ. ಸೊ ನೋಡೋಣ, ಸಿನಿಮಾ ನನಗಂತೂ ತುಂಬ ಹೋಪ್ ಇದೆ ಸಿನಿಮಾದ ಬಗ್ಗೆ. ಒಂದು ನಿರೀಕ್ಷೆ, ಒಂದು ಗಗನದಷ್ಟು, ಒಂದು ಬೆಟ್ಟದಷ್ಟು ಒಂದು ನಿರೀಕ್ಷೆ ಇದೆ. ಸೊ ಈ ಸಲ ಅಂತೂ ಹೆಂಗೆ ಬರ್ತಾರೋ ನಮ್ಮ ರಾಕಿ ಬಾಯ್, ಅದು ನೋಡೋ ಕುತೂಹಲ ಇದೆ. ಸೊ ನೋಡೋಣ. ಸೊ ಆದಷ್ಟು ಬೇಗ ಒಂದೊಂದು ಪೋಸ್ಟರ್ ರಿಲೀವ್ ಮಾಡ್ತಾ, ಸೊ ಅವರೊಂದು ವಿಡಿಯೋಗಳು ಬಿಟ್ಟರೆ ಹಬ್ಬ ಸಖತ್ ಖುಷಿ ಅನಿಸುತ್ತೆ. ಇನ್ನು ಈ ವರ್ಷ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾವೆ, ಕಳೆದ ವರ್ಷಕ್ಕೆ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ಇನ್ನು ಈ ವರ್ಷ 2020 ಬ್ಲ್ಯಾಕ್ ಬಸ್ಟರ್ ಬಿಡಿ, ಅದು ನಾನೆಂದ್ರೆ ಖಂಡಿತವಾಗಿ ಹೇಳ್ತೀನಿ. ಸೊ ವೇಟೆಡ್ ಫಾರ್ ದ ಟಾಕ್ಸಿಕ್. ನೀವು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ.